ಆಕ್ಷನ್ ಆಯ್ತಾ? ಎಷ್ಟು ಫೈನಲ್ ಆಯ್ತು? 450. ನೋಡಿ, ರೈತರು ಒಬ್ಬರಿಂದ ಇಲ್ಲಿ ತುಂಬಾ ಕೆಲಸಗಳು ಸೃಷ್ಟಿ ಆಗಿದೆ. ಬೆಂಗಳೂರಲ್ಲಿರೋ APMC ಮಾರ್ಕೆಟ್ ಅಲ್ಲಿ ಈ ರೀತಿ ಹರಾಜ್ ನಡೆಯುತ್ತೆ. ನೋಡಿ, ಮತ್ತೊಂದು ಗಾಡಿ ಬಂತು ರಾಜಸ್ಥಾನದಿಂದ. ಕ್ಯಾಯ್ ಭಯ ಟ್ರಕ್ ಮೇ? ನೀವ್ ಎಷ್ಟು ಕೇಳ್ತಾ ಇದೀರಾ ಸರ್? ನೀವ್ ಎಷ್ಟು ಕೇಳ್ತಾ ಇದೀರಾ? 500. ಅವ್ರು ಎಷ್ಟು ಹೇಳ್ತಿದ್ದಾರೆ? 550. ನೀವು ರೈತರಲ್ವಾ? ನಿಮಗೆ ಎಷ್ಟು ಸಿಗ್ತಿದೆ? ರೈತರು ಖುಷಿ ಆಗಿದಾರಾ? ಈ ರೇಟ್ ಖುಷಿ ಆಗ್ತಾರೆ. ಹೌದಾ ಸರ್? ಇವ್ರು ಮೂಟೆ ಎತ್ತುತ್ತಾ ಇದಾರಲ್ಲ, ಇವ್ರಿಗೆ ಒಂದ್ ಮೂಟೆಗೆ ಎಷ್ಟು ಕೊಡ್ತೀರಾ ಸರ್? ಒಂದ್ಸರಿ 250 ರೂಪಾಯಿ, 50 ರೂಪಾಯಿ ಒಂದ್ಸರಿ, 250 ಇವತ್ತು ಈರುಳ್ಳಿ ಬಿಸ್ನೆಸ್ ಹೇಗಿದೆ? ಸ್ವಲ್ಪ ಇದು ಮೂವ್ಮೆಂಟ್ ಕಮ್ಮಿ ಇದೆ. ಕಾರಣ ಏನಿರ್ಬೋದು ಸರ್? ಕಾರಣ ವಾರ್ ಇದೆ. 100% ಅಲ್ಲ? 100% ವಾರ್ ಎಫೆಕ್ಟ್. ವಾರ್ ಎಫೆಕ್ಟ್. ಹೋಟ್ಲುಗಳಿಲ್ಲ, ಹೋಟ್ಲು ಬಿಸ್ನೆಸ್ ಇಲ್ಲ, ಫುಟ್ಪಾತ್ ಅಂಗಡಿಗಳಿಲ್ಲ, ಸೇಲ್ಸ್ ಇಲ್ಲ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಕ್ರಾಪ್ ಜಾಸ್ತಿ ಬಂದಿದೆ. ಎಷ್ಟು ಕರೋನಾ ಆಗುತ್ತೆ ಅದೇ ಟೈಪ್ ಬರುತ್ತೆ. ಈಕ್ವಲ್ ಟು ಕರೋನಾನೇ ಇದೆ. ಅದೇ ಎಫೆಕ್ಟ್ ಕಾಣ್ತಾ ಇದೆ ಅಷ್ಟೇ. ಹೌದೌದು. आप कहाँ से आए? ये आप कहाँ से आए? क्या लाए आप गाड़ी में? आलू लेके आए. आपका जर्नी कैसा था? मतलब सफर कैसा था? अच्छा हुआ? खाना पीना सब कुछ ठीक ठाक? गाड़ी में बना कर लाया खाना पीना. ओके, अभी जो ऑक्शन शुरू होगा उसके बाद आप खत्म करके फिर जाने वाले हैं. सुपर. केला लोड करने, फिर केला लोड करके लेके जाएंगे यहाँ से. वो अच्छा, अभी कौन सा स्टेट से आए? अभी हैदराबाद से आलू लेके आए और यहाँ से अभी केला लेके जाएंगे. अच्छा काम है आपका. ठीक है, कुछ चाय पियेंगे? ठीक है, ಓಕೆ, ಥ್ಯಾಂಕ್ ಯು. ಓಕೆ, ಲಾರಿ ಡ್ರೈವರ್ಸ್ ಎಲ್ಲ ಬಂದಿದ್ದಾರೆ, ಅನ್ಲೋಡ್ ಮಾಡಕ್ಕೆ ವೇಟ್ ಮಾಡ್ತಿದ್ದಾರೆ. ಸಿಕ್ಕ ಪ್ರೈಸ್ ನ ತಗೊಂಡು ಹೋಗ್ತಾರೆ. ಕೆಲವರು ರೈತರು ಕೂಡ ಅವ್ರ ಜೊತೆ ಬಂದಿದ್ದಾರೆ, ಬಟ್ ಎಲ್ಲ ಲಾರಿಯಲ್ಲಿ ರೈತರು ಇಲ್ಲ. ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸಿದ್ದಾರೆ ಅವ್ರು ಬೆಳೆಸಿದಂತ ಬೆಳೆಗಳನ್ನ. ಆದ್ರೆ ಒಂದು ಸತ್ಯ ಏನ್ ಗೊತ್ತಾ, ಅವ್ರಿಲ್ಲ ಅಂದ್ರೆ ಯಾರು ಇಲ್ಲ. ನೋಡಿ, ಆಗದು ಎಂದು. ಅಜ್ಜಿ, ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ? ಆಫೀಸ್ ಅಲ್ಲ, ಏನ್ ಕೆಲಸ ಮಾಡ್ತೀರಾ ಇಲ್ಲಿ? ಎಷ್ಟು ವಯಸ್ಸು ನಿಮಗೆ? ಓಕೆ, ಈ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. कहाँ से आप? राजस्थान. ओके, कैसा था सफर? बढ़िया था. ओके, आप क्या लाए हैं लॉरी में? पोटैटो आलू लाए हैं. और कितना टन है? 18 टन. बेंगलुरु आप आते रहते हैं? बेंगलुरु आते रहते हैं? ओके, आपका ये लॉरी खत्म होगा तो आप यहाँ से क्या लेके जाने वाले हो? खाली तो नहीं जाओगे ना? मैंगो लेके जा रहे हो? मैंगो का सीजन आ गया क्या? मैंगो कहाँ लेके जा रहे हैं? दिल्ली आगरा. ओके, आप सिर्फ ट्रक चलाने वाले हो या आप भी किसान हो? नहीं, चलाने वाले. आप कितना चार्ज कर रहे हैं? राजस्थान से आप यहाँ तक आए पोटैटो लेके. 79,000. कितना दिन लगा राजस्थान से यहाँ आने के लिए? 3 दिन लगता है. 3 दिन. रास्ते में सब कुछ ठीक था? कुछ परेशान जैसा पुलिस वाले? नहीं, अब खत्म हो गया. अब खत्म हो गया ना? ನಿಮ್ ವ್ಯಾಪಾರ ಹೇಗಿದೆ ಸರ್? ಟೀ ಅವ್ರದ್ದು ನಿಮ್ ವ್ಯಾಪಾರ ಇಲ್ಲಿ ಹೇಗಿದೆ ಈ ಮಾರ್ಕೆಟ್ ಅಲ್ಲಿ? ಓಕೆ, ನೋಡಿ, ಮತ್ತೊಂದು ಗಾಡಿ ಬಂತು ರಾಜಸ್ಥಾನದಿಂದ. ಕ್ಯಾಯ್ ಭಯ ಟ್ರಕ್ ಮೇ? ಆಲೂ. ಓಕೆ, ಎಷ್ಟು ಟೀ ಮಾರ್ಕೊಂತೀರಾ ನೀವು ಡೈಲಿ? ನಮ್ದು ಹೊರಗಡೆ ಬಿಲ್ಡಿಂಗ್ ಅಲ್ಲೆಲ್ಲ ಟೀ ಹಾಕ್ತಿವಿ. ಬಿಲ್ಡಿಂಗ್ ಅಲ್ಲೆಲ್ಲ ಟೀ ಹಾಕಿ ಅಲ್ಲಿಂದ ಮೆಗಾ ಟೀ ಎಲ್ಲ ಒಳಗಡೆ ಹಾಕ್ತಿವಿ. ಹೌದಾ? ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ? ಫುಲ್ ನೈಟ್ ಅಂಡ್ ಡೇ 24 ಅವರ್. ನಿದ್ದೆ ಮಾಡಲ್ವಾ ನೀವು? ಅದೇ ಅದ್ ಯಾವಾಗ ಅಂತ. ಅದು ಅದಕ್ಕೆ ಟೈಮಿಂಗ್ಸ್ ಇದೆ. ಅಲ್ಲ ಸರ್, ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಟೀ ಕೊಡಕ್ಕೆ? ಬೆಳಿಗ್ಗೆ 5 ಗಂಟೆ? ರಾತ್ರಿ ಇಡೀ ಮಲ್ಗದೆ ಯಾವಾಗ ನೀವು? ಇವಾಗ ಹೋಗಿ ಮಲ್ಗೋ ಡೇ. ಡೇ ಟೈಮಲ್ಲಿ ಮಲ್ಕೊಂತೀರಾ. ಈ ಹರಾಜು ಪ್ರಕ್ರಿಯೆ ಎಲ್ಲ ಆಗಿ ಆದ್ಮೇಲೆ ಮಲ್ಕೊಂತೀರಾ ಅಲ್ವಾ? ಓಕೆ, ಎಷ್ಟು ವ್ಯಾಪಾರ ಆಗೋಗುತ್ತೆ ನಿಮಗೆ ಅಂದಾಜು? ಒಂದು ಎಲ್ಲ ಖರ್ಚು ಕೇಳ್ಕೊಂಡು 1,000 ಉಳಿಬೋದು. ಎಲ್ಲ ಬಿಟ್ಟು 1,000 ಉಳಿಬಹುದು. ಒಂದು ದಿನ ಇಲ್ಲ 500 ಉಳಿಬೋದು. ದಿನ 400 ಉಳಿಬೋದು. ಓಕೆ, ಆದ್ರೆ ಅಲ್ಲಿಂದ ಮಿಗ್ಬೇಕಲ್ವಾ ಟೀ. ಬಿಲ್ಡಿಂಗ್ ಅಲ್ಲೆಲ್ಲ ಹಾಕಿ ಟೀ ಮಿಗುತ್ತಲ್ಲ, ಆ ಟೀನ ಸೇಲ್ ಮಾಡ್ಕೊಂಡು ಮನೆಗೆ ಹೋಗೋದು. ಪರವಾಗಿಲ್ಲ, ಕೆಲಸ ಮಾಡೋರಿಗೆ ಹೇಗೂ ಕೆಲಸ ಇದೆ ಅಲ್ಲ? ಮಾಡ್ಬೇಕು ಕಷ್ಟಪಟ್ಟು. ಹೌದು. ಓಕೆ ಸರ್, ಥ್ಯಾಂಕ್ ಯು. ಕಾಫಿ ಕುಡಿಬೇಕು. ಥ್ಯಾಂಕ್ ಯು. ನಾನು ಆಕ್ಚುಲಿ ಅಭ್ಯಾಸ ಇಲ್ಲ ನಿಜವಾಗ್ಲು. ಸ್ವಲ್ಪ ಕುಡಿಬೇಕು. ಕಾಫಿ ಕೊಡಿ ಸರ್. ಓಕೆ, ಹಾ, ಕಾಫಿ ಕೊಡಿ. ಒಂದ್ ಸಾಕು ಸರ್. ಸರ್, ಇವರಿಗೂ ಕೊಡಿ. आप भी ले लो. अरे ले लो, इट्स ओके. ಆಲ್ ಇಂಡಿಯಾ, ಅದೇ ನಾನು ಹೇಳ್ತಾ ಇದ್ದೆ, ಆಲ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ, ಲಾರಿಯಲ್ಲೇ ಹೋಗಿದ್ದೀನಿ ಅಂತ. ಹೌದು, ಎಕ್ಸಾಕ್ಟ್ಲಿ. ಸರ್, ನೀವು ತಗೊಳ್ಳಿ.
ಒಂದು ಕಾಫಿ ಕುಡಿಯೋಣ. ಮೈ ರಖ ಸಕ್ತೀವಿ ನಾ? ಬೇಡ ಬೇಡ ಬೇಡ, ಕಾಸು ಕೊಡ್ತೀವಿ ಅಂತಂದ್ರೆ ಮಾತಾಡಿಸ್ಬೇಡಿ. ಅಯ್ಯೋ ಸರ್, ಇಲ್ಲ ಇಲ್ಲ ಇಲ್ಲ, ಬೇಡ ಸರ್ ಹಂಗೆ ಮಾಡಬೇಡಿ ಸರ್ ಪ್ಲೀಸ್. ಹಂಗೆಲ್ಲ ಪರವಾಗಿಲ್ಲ ಬಿಡ್ರಿ. ಅಂತ ಬಿಲ್ಡಿಂಗ್ಗಳೆಲ್ಲ ನೋಡ್ಕೊತೀನಿ. ಅಯ್ಯೋ ಇದು ಅಲ್ಲಿಂದ ಮಿಕ್ಕಿರೋದು ಇಲ್ಲಿ. ಸರಿ, ಹಾಗಾದ್ರೆ ನಂದೊಂದು ಕಂಡೀಷನ್. ಇಲ್ಲಿ ಕೆಲವು ವಯಸ್ಸಾದವ್ರು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ನನ್ನ ಕಡೆಯಿಂದ ಟೀ ಕೊಡಿ, ನಾನು ಅದ್ರ ದುಡ್ಡು ಕೊಡ್ತೀನಿ. ಓಕೆನಾ? ಆ ಥರ ಇದ್ರೆ ಇಲ್ಲಿ ಈರುಳ್ಳಿನ ಹರಾಜ್ ಮಾಡಕ್ಕೆ ಆಕ್ಚುಲಿ ಶುರು ಮಾಡ್ಕೊಂತಿದ್ದಾರೆ. ಆದ್ರೆ ಇಲ್ಲಿ ಆಲೂಗೆಡ್ಡೆ ಮಾರ್ಕೆಟ್ ಇದೆ, ಇಲ್ಲಿ ಆಲ್ರೆಡಿ ಹರಾಜ್ ಶುರು ಆಗಿದೆ ಅಂತೆ. ಹರಾಜು ಪ್ರಕ್ರಿಯೆ ಯಾರ್ಯಾರ ಮಧ್ಯದಲ್ಲಿ ನಡೆಯುತ್ತೆ ಅಂದ್ರೆ ರೈತರು ಮತ್ತೆ ಯಾರು ಕೊಂಡ್ಕೊಳಕ್ ಬರ್ತಾರೆ ಅವರು, ಇವರಿಬ್ಬರ ಮಧ್ಯದಲ್ಲಿ ಇಲ್ಲಿ ಮಧ್ಯವರ್ತಿಗಳು ಅವರಿಗೆ ಒಂದು ರೇಟ್ ನ ಫಿಕ್ಸ್ ಮಾಡಿ ಅವರಿಗೆ ಕೊಡ್ತಾರೆ. ಈ ಮಧ್ಯವರ್ತಿಗಳಿದಾರಲ್ಲ, ಅವರು ಎಷ್ಟು ಜಸ್ಟಿಸ್ ಕೊಡ್ತಾರೆ ಅಂತ ಪ್ರೈಸ್ಗೆ. ಸೊ ಅದನ್ನ ನಾವು ಕೇಳೋಣ. ಈ ಕಡೆ ಇದೆಲ್ಲ ಇದು ಆಲೂಗೆಡ್ಡೆ ಮಾರ್ಕೆಟ್. ಎಲ್ಲ ಈಗ ಸಗ್ರಿಗೇಟ್ ಮಾಡಿ ಒಂದೊಂದು ಗ್ರೇಡ್ ನ ಆಲೂಗೆಡ್ಡೆನ ಈ ರೀತಿ ಇಟ್ಕೊಂಡಿದ್ದಾರೆ. ಪ್ರೈಸ್ ಶುರು ಆಗುತ್ತೆ, ಹರಾಜು ಪ್ರಕ್ರಿಯೆ ಶುರು ಆಗಿದೆ. ವ್ಯಾಪಾರ ಶುರು ಆಯ್ತಾ ಸರ್? 8:30 ಇದು ಶುರು. 9 ಗಂಟೆಗೆ ಆನಿಯನ್ ಹರಾಜು ಶುರು ಮಾಡ್ತಾರಲ್ಲ, ಓಕೆ. ಅಲ್ಲಿ ವ್ಯಾಪಾರ ನಡೀತಾ ಇದೆ. ಹೆಂಗೆ ಸರ್, ವ್ಯಾಪಾರ ಶುರು ಆಯ್ತಾ? ಹರಾಜ್ ಆಯ್ತಾ? ಎಷ್ಟಕ್ ಮಾಡಿದ್ರಿ, ಏನ್ ಕತೆ? ನೋಡಿ ಇಲ್ಲಿ ಹರಾಜ್ ನಡೀತಾ ಇದೆ. 600 ಅಂತೆ. ಓಕೆ, ನೀವ್ ಎಷ್ಟು ಕೇಳ್ತಾ ಇದೀರಾ ಸರ್? ನೀವ್ ಎಷ್ಟು ಕೇಳ್ತಾ ಇದೀರಾ? 500 ರೂಪಾಯಿ. 600? 500 ರೂಪಾಯಿ. 500. ಅವ್ರು ಎಷ್ಟು ಹೇಳ್ತಿದ್ದಾರೆ? 550. ಏನ್ ಫೈನಲ್ ಆಗುತ್ತೆ? 550 ಆಯ್ತು. ಆಯ್ತಾ, ತಗೊಂತಿದ್ದೀರಾ? ಓಕೆ. ಎಷ್ಟು ಸರ್ ಇದು? ಒಂದು ಚೀಲದಲ್ಲಿ ಎಷ್ಟು ಕೆಜಿ ಇರುತ್ತೆ? 50 ಕಿಲೋ. ಇಲ್ಲಿ ಆಲೂಗೆಡ್ಡೆ ಹರಾಜ್ ನಡೆದಿದೆ. ಒಬ್ರು ವ್ಯಾಪಾರ ಮಾಡೋರು ಬಂದ್ರು, ಆಮೇಲೆ ಇಲ್ಲೊಬ್ರು ಮಧ್ಯವರ್ತಿ ಇದ್ರು. ಸೊ ಅವ್ರೊಂದು ಡೀಲ್ ಮಾಡಿ ಹೋಗಿದ್ದಾರೆ. 550 ಅಂತ ಹೇಳಿದ್ದಾರೆ. ನೀವು ರೈತರಲ್ವಾ, ನಿಮಗೆ ಎಷ್ಟು ಸಿಗ್ತಿದೆ? ನಮ್ಗೆ 550 ಕೊಡ್ತಾ ಇದ್ದಾರೆ. ಅದರಲ್ಲಿ ಕಮಿಷನ್ ಎಲ್ಲ ತಗೊಂಡು ಗೊತ್ತಾಗುತ್ತೆ. ಎಷ್ಟು ಸಿಗ್ಬೋದು ನಿಮಗೀಗ? ಒಂದು 540. 540 ತನಕ ಸಿಗುತ್ತಾ? ಇಲ್ಲ, ಸಿಗಲ್ಲ ಮೇಡಮ್, ಅಷ್ಟು ಸಿಗಲ್ಲ. 400 ರೂಪಾಯಿ ಸಿಗ್ತದೆ ಅಷ್ಟೇ ಇವ್ರು ಫಸ್ಟ್ ಮೇಡಮ್. 400 ರೂಪಾಯಿ ಸಿಗ್ತದೆ ಅಷ್ಟೇ. 400 ರೂಪಾಯಿ 400 ಸಿಗುತ್ತೆ. ರೂಪಾಯಿ ಸಿಗ್ತದೆ. ಒಂದ್ ಚೀಲದಲ್ಲಿ 50 ಕೆಜಿ ಇರುತ್ತಲ್ಲ, ಇರ್ತದೆ. ಅಂದ್ರೆ 50 ಕೆಜಿ ಆಲೂಗೆಡ್ಡೆಗೆ 400 ರೂಪಾಯಿ ಸಿಗುತ್ತೆ ಸಿಗುತ್ತೆ ರೈತರಿಗೆ. ಇಲ್ಲಿ ತಗೊಂಡ್ ಹೋಗ್ತಿದಾರಲ್ಲ ಅವ್ರು 550 ರೂಪಾಯಿಗೆ ತಗೊಂತಿದ್ದಾರೆ. ತಗೊಂತಿದ್ದಾರೆ. ಮಿಡಲ್ ಮ್ಯಾನಿಗೆ ಒಂದ್ 150 ರೂಪಾಯಿ ಕಮಿಷನ್. ಕರೆಕ್ಟಾ? ನಾವ್ ಅಲ್ಲಿಂದ ಬಾಡಿಗೆ ತಗೊಂಡು ಬಂದು ಅಲ್ಲಿ ಬಾಡಿಗೆ ಕಟ್ಟಬೇಕು ತಾನೆ. ಹೌದು. ಒಂದು ಮೂಟೆಗೆ ಬಂದು 150 ರೂಪಾಯಿ ಬರ್ತದೆ. ಕೂಲಿ, ಲೇಬರ್ಸ್, ಅದು ಇದು ಎಲ್ಲ ಸೇರಿ 150 ರೂಪಾಯಿ ಒಂದು ಮೂಟೆಗೆ ನಮ್ಗೆ. ಅಲ್ಲಿಂದ ಇಲ್ಲಿ ತಗೊಂಡು ಬಂದ್ರೆ ನಿಮಗೆ ಬಾಕಿ ಎಲ್ಲ ಏನೆಲ್ಲ ಖರ್ಚುಗಳು ಬರುತ್ತೆ ನಿಮ್ಮ ಹೊಲದಿಂದ ಇಲ್ಲಿವರೆಗೆ ಬರ್ಲಿಕ್ಕೆ? ಅಲ್ಲಿಂದ ಮೂಟೆ ತುಂಬಿಸ್ಬೇಕು, ಮತ್ತೆ ಅಲ್ಲಿಂದ ಲೋಡ್ ಮಾಡ್ಬೇಕು. ಮೂಟೆಗೆ 12 ರೂಪಾಯಿ ತಗೊಂತಾರೆ. ಬಾಡಿಗೆ ಎಲ್ಲ ಕೊಡ್ಬೇಕಲ್ಲ. ಹೌದು. ಇಲ್ಲ ಸರ್, ನಮಗ್ ಕಷ್ಟ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ವ್ಯಾಪಾರ ಹೇಗ್ ನಡೆಯುತ್ತೆ ಅಂತ ಶೂಟ್ ಮಾಡಕ್ ಬಂದೆ ನಾನು. ಯಾವ ರೀತಿ ಇಲ್ಲಿ ಹರಾಜ್ ಪ್ರಕ್ರಿಯೆ ನಡೆಯುತ್ತೆ, ಫೈನಲಿ ರೈತರಿಗೆ ಎಷ್ಟು ಸಿಗುತ್ತೆ ಅಂತ ತೋರ್ಸಕ್ಕೆ ಬಂದೆ. ಥ್ಯಾಂಕ್ಸ್ ನೀವು ಮಾತಾಡಿದ್ದಕ್ಕೆ. ಅಲ್ಲ, ತಕ್ಕ ಬೆಲೆ ಸಿಗ್ಬೇಕಂದ್ರೆ ಏನ್ ಮಾಡ್ಬೋದು? ನೀವು ಏನ್ ಮಾಡ್ಬೋದು? ನನ್ನ ಪ್ರಕಾರ ನಮ್ ರಾಜ್ಯದಲ್ಲಿ ಬೆಳೆಯೋರ್ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಬೇರೆ ರಾಜ್ಯದಿಂದ ತರಬೇಕಾಗತ್ತೆ. ಕರೆಕ್ಟಾ? ಸೊ ಇಲ್ಲಿ ಚೆನ್ನಾಗಿ ಎಲ್ಲಾ ಬೆಳೆನ ಅತಿಯಾಗೂ ಬೆಳಿಬಾರ್ದು. ಈಗ ಈರುಳ್ಳಿ ರೇಟ್ ಚೆನ್ನಾಗಿ ಬಂತು ಅಂದ್ರೆ ಈರುಳ್ಳಿನೇ ಬೆಳೆದ್ರೆ ಅವಾಗ ನಿಮಗೆ ರೇಟ್ ಕಡಿಮೆ ಆಗ್ಬಿಡುತ್ತೆ ಕಡಿಮೆ ರೇಟ್ ಅಲ್ವಾ? ಎಲ್ಲಾ ಬೆಳೆನ ಬೆಲೆ ಚೆನ್ನಾಗಿ ಬಂದೈತೆ. ಹೌದು, ಕಡಿಮೆ ರೇಟ್ ಏನ್ ಮಾಡ್ಬೇಕು ಇವಾಗ? ಏನು ಮಾಡಕ್ಕಾಗಲ್ಲ. 150 ರೂಪಾಯಿ ಅಂದ್ರೆ ಮಾಹಿತಿ ಸರಿಯಾಗಿ ಬೇಕು ನಿಮಗೆ. ರೈತರ ಬಗ್ಗೆನೆ, ಬೆಳೆ ಬಗ್ಗೆನೆ ಒಂದು ಚಾನೆಲ್ ಅಂತ ಇದ್ರೆ, ಇಡೀ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ್ದು ಬೆಳೆ ಈ ಸಲ ಬೆಳಿಬಹುದು ಅಂತ ಕರೆಕ್ಟ್ ಮಾಹಿತಿ ರೈತರಿಗೆ ಕೊಟ್ಬಿಟ್ರೆ ಮೇ ಬಿ ಅವ್ರ ಬೆಳೆ ಸರಿ ಬೆಳಿಬಹುದು, ಮಾರ್ಕೆಟ್ ಅಲ್ಲಿ ತಕ್ಕಂತೆ ಬೆಲೆ ಸಿಗ್ಬಹುದು ಅಲ್ವಾ? ನಿಮಗ್ ಮಾಹಿತಿ ಇಲ್ಲ ಯಾವ ಟೈಮಲ್ಲಿ ಯಾವ್ದು ಬೆಳಿಬೇಕು ಇದೆಯಾ? ಹಾ, ಅಲ್ಲ ಒಬ್ರು ಅದೇ ಜಾಸ್ತಿ ಬೆಳಿತಾ ಹೋಗ್ತಾರಲ್ಲ, ಎಲ್ಲ ಏನ್ ಬೆಳಿತಾರೆ ಎಲ್ಲ ಬೆಳೆದಾಗ ಏನಾಗ್ತದೆ ರೇಟ್ ಇದಾರ ಅತಿ ಹೆಚ್ಚು ಬೆಳೆದಾಗ ರೇಟ್ ಕಡಿಮೆ ಆಗ್ಬಿಡುತ್ತೆ. ಹೌದು. ಸೀಸನ್ ಕರೆಕ್ಟ್ ಆಗಿ ಆ ಸಮತೋಲನ ಕಾಪಾಡ್ಬೇಕಂದ್ರೆ ಮಾಹಿತಿ ಬೇಕಲ್ಲ ಸರ್. ಈಗ ನೀವು 4 ಜನ ರೈತರು, ನೀವು 4 ಜನನು ಈರುಳ್ಳಿ ಬೆಳೆದ್ರೆ ಬೆಲೆ ಸಿಗಲ್ಲ. ಬಟ್ ನಿಮ್ 4 ಜನಕ್ಕೂ ಗೊತ್ತಿರ್ಬೇಕು ನೀನೇನ್ ಬೆಳಿತಾ ಇದೀಯಾ, ನೀನೇನ್ ಬೆಳಿತಾ ಇದೀಯಾ. ನೀನು ಏನ್ ಬೆಳಿತಾ ಇದೆಯಾ, ನಾನು ಅದು ಬೆಳೆಯಲ್ಲ, ನಾನು ಬೇರೆ ಬೆಳಿತೀನಿ. ಅವಾಗ ಏನಾಗುತ್ತೆ, ಬೆಲೆನೂ ಸಿಗುತ್ತೆ. ಸೊ ಇದು ನಾವು ನೋಡ್ಬೇಕೀಗ ರೈತರಲ್ಲಿ. ನಿಮ್ ಸಂಘಟನೆ ಇದೆಯಾ?
ಅಲ್ಲಿ ಬರಬೇಕು. ನೋಡೋಣ, ಮಾತಾಡ್ತಾ ಹೋಗ್ತೀನಿ ಏನೇನು ಮಾಹಿತಿ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಕೇಳಿದ್ರು ಸರ್? 300 ರೂಪಾಯಿ. ಓಕೆ, ನೋಡಿ ಈಗ ಒಬ್ರು ಕೇಳ್ಕೊಂಡು ಹೋದ್ರು 300 ರೂಪಾಯಿಗೆ, ಅವರು ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ವ್ಯಾಪಾರ ಆಗೋಯ್ತಾ? ಮಾಡಿದ್ರಾ? ಎಷ್ಟಕ್ಕೆ ಮಾಡಿದ್ರಿ ಸರ್? 450 ಕೊಟ್ರಾ ಒಂದು ಮೂಟೆಗೆ? ಅಂದ್ರೆ 50 kg ಅಲ್ಲ? 50 kgಗೆ. ಓಕೆ, ರೈತರು ಯಾರು ಇಲ್ಲಿ? ರೈತರು ಖುಷಿಯಾಗಿದ್ದಾರಾ? ಹೌದಾ? ಇವ್ರು ಸರ್ ಈಗ ಇಲ್ಲಿ ಇಬ್ರು ಮಹಿಳೆಯರು ತುಂಬಿಕೊಡ್ತಿದಾರಲ್ಲ, ಇವ್ರಿಗೆ ಏನಾದ್ರು ಪೇಮೆಂಟ್ ಇದೆಯಾ? ಅವ್ರೇನಿಲ್ಲ, ಕೆಲಸ ಮಾಡಿ ತುಂಬ್ತಾರ ಅಷ್ಟೇ. ಅವರಿಗೆ ಪೇಮೆಂಟ್ ಇದೆಯಾ? ತಿಂಗಳು ಕೊಡ್ಬೇಕಲ್ಲಮ್ಮ, ಸುಮ್ಮನೆ ಮಾಡ್ತಾರ? ಅದೇ, ಯಾಕಂದ್ರೆ ಅಲ್ಲಿ ಕೇಳಿದೆ ನಾನು, ಅವರಿಗೆ ಪೇಮೆಂಟ್ ಕೊಡಲ್ಲ, ಬರೀ ಲಾಸ್ಟಿಗೆ ಆಲೂಗೆಡ್ಡೆ ಕೊಡ್ತಾರಮ್ಮ. ಕೊಡ್ತಾರಲ್ಲ. ಈ ಮಾರ್ಕೆಟ್ ಅಲ್ಲಿ ಈರುಳ್ಳಿ, ಆಲೂಗೆಡ್ಡೆ, ಇವಾಗ ನಾವು ನೋಡ್ತಾ ಇರೋದು ಶುಂಠಿ ವ್ಯಾಪಾರ ಕೂಡ ಇಲ್ಲಿ ನಡೀತಾ ಇದೆ. ನೋಡಿ, ಇಲ್ಲಿ ವ್ಯಾಪಾರ ಆಗ್ತಾ ಇದೆ, ನೋಡೋಣ, ಕೇಳೋಣ. ಸರ್, ವ್ಯಾಪಾರ ಆಯ್ತಾ? ಇದು ಸರ್ ಶುಂಠಿದು? ಶುಂಠಿನೂ ಮಾಡಿದ್ರಾ? ಎಷ್ಟಕ್ಕೆ ಮಾಡಿದ್ರಿ ಸರ್? 2700 ರೂಪಾಯಿ 60 kgಗೆ. 2700. 700 ರೂಪಾಯಿ 60 kg. ಎಲ್ಲ ಲಾಸು. ಲಾಸಾ? ಹೇಗೆ ಲಾಸು? ಆಲೂಗಡ್ಡೆ ಲಾಸು, ಈರುಳ್ಳಿ ಲಾಸು. ಎಷ್ಟು ಈಗ? 60 kgನ 50 kgನ ಇದು? 50 kg. 50 kgಗೆ ಎಷ್ಟು ನೀವು ಕೇಳ್ತಾ ಇದ್ದೀರಾ? 440 ಹೋಗುತ್ತೆ. 440 ಹೋಗುತ್ತೆ. ನಿಮಗೆ ಎಷ್ಟು ಸಿಗುತ್ತೆ? ನಮ್ಗೆ ಸಿಕ್ಕಲ್ಲ, ಲಾಸ್ ಆಗೋಗುತ್ತೆ ಅಮೌಂಟ್. ಅದೇ, ನಿಮಗೆ ಎಷ್ಟು ಸಿಕ್ಕಿದ್ರೆ ಚೆನ್ನಾಗಿರೋದು? ಸಿಕ್ಕಿಲ್ಲ. ಕಾರಣ ಏನಿದಕ್ಕೆ? ಐಟಮ್ ಜಾಸ್ತಿ ಬರ್ತಾ ಇದೆ. ಸೊ ಆಲೂಗೆಡ್ಡೆ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಒಂದೇ ಬೆಳೆ ಎಲ್ಲರೂ ಬೆಳೆದ್ರು ಕಷ್ಟನೇ. ಕಷ್ಟ. ಇದಕ್ಕೆ ಏನು ಪರಿಹಾರ? ಏನ್ ಪರಿಹಾರ ಕೊಡ್ತಾರೆ ಅವ್ರು? ಏನು ಪರಿಹಾರ ಕೊಡಲ್ಲ ಅಂತ ಅಷ್ಟೇ. ಅಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಮ ರೈತರ ಸಂಘಟನೆಯಲ್ಲಿ ನೀವಿಲ್ವಾ? ನಿಮ್ದೊಂದು ಸಂಘಟನೆ ಇದ್ರೆ ಒಂದು ಬೆಳೆನ ತುಂಬಾ ಬೆಳೆದ್ರು ಕಷ್ಟ, ಯಾರು ಏನ್ ಬೆಲೆಯಲ್ಲಿ ಏನು ಸಿಕ್ಕಲ್ಲ ಇವಾಗ ರೈತರಿಗೆ. ವ್ಯಾಪಾರ ಮಾಡ್ತಾರೆ, ಅವ್ರು ಸಿಕ್ಕತ್ತೆ. ನೀವ್ ಎಲ್ಲಿಂದ ಬಂದಿದ್ದೀರಾ? ಚಿಂತಾಮಣಿ ಆ ಕಡೆ. ಚಿಂತಾಮಣಿ. ಎಷ್ಟು ಲೋಡ್ ತಂದಿದ್ರಿ? 130 ಮೂಟೆ ತಂದಿದ್ದೆ. 133 ಮೂಟೆ. 6,000 ಬಾಡಿಗೆ. 6,000 ಬಾಡಿಗೆ. ಅದೇ, ಇವಾಗ ನೀವು ತಂದಿದ್ದಕ್ಕಾದ್ರೂ ಆ ಬಾಡಿಗೆ ಪ್ಲಸ್ ಎಲ್ಲಾ ಖರ್ಚುಗಳು ಸೇರಿ ಉಳಿಯತ್ತಾ? ಏನು ಉಳಿಯಲ್ಲ, ಲಾಸೇನಾ? ಇವಾಗ ಎಷ್ಟು ತನಕ ಈ ಮಾರ್ಕೆಟ್ ನಡೆಯುತ್ತೆ? ಎಷ್ಟೊತ್ತು ತನಕ? ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆಲಿ ಮಾರ್ಕೆಟ್ ಮುಗ್ದೋಗ್ಬಿಡುತ್ತೆ. ಸರ್, ಯಾವ ರೈತರು ನೀವು? ಗುಡಿಬಂಡೆ. ಯಾವ ಜಿಲ್ಲೆ ಸರ್ ಅದು? ಯಾವ ಜಿಲ್ಲೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ. ನೀವೇನ್ ಆಲೂಗಡ್ಡೆ ತಂದಿದ್ದೀರಾ? ಎಲ್ಲ 450 ಅಂತ ಹೇಳ್ತಾ ಇದ್ರು. 600 ಹೋಗ್ತಾ ಇದೆ. 600 ಹೇಳ್ತಾ ಇದ್ದೀರಾ? 600 ಹೋಗ್ತಾ ಇದೆ. ಅಲ್ಲೊಂದೆರಡು ವ್ಯಾಪಾರ ಆಯ್ತು, ಅವ್ರೇನೋ ಇನ್ನು ಶುರು ಆಗಿದೆ. ಓಕೆ, ಒಳ್ಳೇದಾಗ್ಲಿ ಸರ್. ಸರಿ, ಆಯ್ತಾ ಸರ್ ವ್ಯಾಪಾರ? ಎಷ್ಟಕ್ಕೆ ಮಾಡಿದ್ರಿ? 300ಕ್ಕೆ ಮಾಡಿದ್ರಾ? ಈಗ ರೈತರಿಗೆ ಎಷ್ಟು ಹೋಗುತ್ತೆ ಅದರಲ್ಲಿ? ರೈತರಿಗೆ ಬಟ್ ನಿಮಗೆ ಕಮಿಷನ್ ಇರ್ಬೇಕಲ್ಲ? ನಮ್ ಕಮಿಷನ್ ತಗೊಳ್ಳೋರಿಂದ ಬರ್ತದೆ. ಓ, ಅದು ಬೇರೆನಾ? ಪರ್ಚೇಸರ್ ಕಡೆಯಿಂದ 4%. ಓಕೆ, 4%. ಸರಿ, ಥ್ಯಾಂಕ್ ಯು ಸರ್. ಬೆಂಗಳೂರಲ್ಲಿರೋ APMC ಮಾರ್ಕೆಟ್ ಅಲ್ಲಿ ಈ ರೀತಿ ಹರಾಜು ನಡೆಯುತ್ತೆ ನೋಡಿ. ಸೊ ಈ ಪ್ರಕ್ರಿಯೆ ಈ ರೀತಿ ನಡೆಯುತ್ತೆ ಇಲ್ಲಿ. ಆದ್ರೆ ಬೇಜಾರ್ ಏನಂದ್ರೆ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇದೆಯಾ ಇಲ್ವಾ ಅಂತ. ಬಟ್ ನಾನ್ ಮಾತಾಡ್ಸಿದ ಎಲ್ಲಾ ರೈತರು ಹೇಳೋದು ಅಷ್ಟು ಒಳ್ಳೆ ಬೆಲೆ ಇಲ್ಲ ಮೇಡಮ್ ಅಂತ. आप यहाँ क्या ले रहे हैं? आलू प्याज लेंगे. आप ये लेके कहाँ, मतलब आपका गुड़दली. क्या है? आपका व्यापार है? हाँ, व्यापार है, आलू प्याज अदरक का. यहाँ लेके वहाँ पे कितना सेल करेंगे आप? ज्यादा नहीं, 2 मूठा 3 मूठा सेल हो जाएगा. ओके, 1 मूठा भी ले सकते हैं, मतलब मिनिमम 50 kg ना? 100 kg कम से कम देते, 2 मूठा. लेना ही पड़े, नहीं देते ना? ओके, ನೋಡಿ ಅದೊಂದು ಹೌದು. ಇಲ್ಲಿ ಬಂದು ನಾವು ವ್ಯಾಪಾರ ಮಾಡ್ತಾ ಇದೀವಿ ಅಂದ್ರೆ ಮಿನಿಮಮ್ 100 kg ತಗೊಂಡ್ಲೇಬೇಕು ಅಲ್ವಾ? ಸೊ ಇಲ್ಲಿ ಪರ್ಚೇಸ್ ಮಾಡಬಹುದು. ಎಲ್ಲ ಆಲೂ ಮೂಟೆ ಇದೆಲ್ಲ, ಒಂದು ಪ್ರೈಸ್ ಡಿಸೈಡ್ ಆಯ್ತಂದ್ರೆ ಎಲ್ಲ ಸೇಲ್ ಆಗುತ್ತೆ. ಸರ್, ಇವ್ರು ಮೂಟೆ ಎತ್ತುತ್ತಾ ಇದಾರಲ್ಲ, ಇವ್ರಿಗೆ ಒಂದ್ ಮೂಟೆಗೆ ಎಷ್ಟು ಕೊಡ್ತೀರಾ ಸರ್? ಒಂದ್ ಮೂಟೆಗೆ ಮೇಡಮ್ ಲೋಡು ಅನ್ಲೋಡು 16 ರೂಪಾಯಿ. ಒಂದ್ ಮೂಟೆಗೆ ಲೋಡು ಅನ್ಲೋಡು ಎಲ್ಲ ಸೇರಿ ಮಾಮೂಲಿ ತಗೊಳ್ಳೋರು 1 ರೂಪಾಯಿ ಹೆಚ್ಚು ಕಮ್ಮಿ ತಗೊಂತೀರಲ್ಲ? ಲೋಡು ಅನ್ಲೋಡು 16 ರೂಪಾಯಿ. ಸೂಪರ್, ಅವ್ರಿಗೆ ಒಳ್ಳೆ ಎಕ್ಸರ್ಸೈಸು ಆಗುತ್ತೆ ಅಂಡ್ ತುಂಬಾ ಶ್ರಮ ಪಡ್ತಾರೆ. ಇದು ಈಗ ಸರ್ ವ್ಯಾಪಾರ ಆಗಿದೆ. ವ್ಯಾಪಾರ ಆಗಿರೋದ್ಮೇಲೆ ತೂಕ ಹಾಕೋದು. 8:30 ಆದ್ಮೇಲೆ ತೂಕ ಹಾಕೋದು. 8:30 ಸೈರನ್ ಆಗುತ್ತೆ. ಪಾರ್ಟಿಗಳು ಬರೋದು ಲೇಟ್ ಅಂತ 8:30 ಸೈರನ್ ಮಾಡೋದು. ಆಮೇಲೆ ವ್ಯಾಪಾರ ಆಗೋದು, ಆಮೇಲೆ ತೂಕ ಹಾಕೋದು, ಆಮೇಲೆ ಸಾಯಂಕಾಲ ಗಂಟೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಅದು ರೂಲ್ ಇದೆ ಮೇಡಮ್. ಓಕೆ ಓಕೆ. ನೋಡಿ, ರೈತರು ಒಬ್ಬರಿಂದ ಇಲ್ಲಿ ತುಂಬಾ ಕೆಲಸಗಳು ಸೃಷ್ಟಿ ಆಗಿದೆ.
ಆಯ್ತಾ ವ್ಯಾಪಾರ? ಎಷ್ಟಕ್ಕೆ ಮಾಡಿದ್ರಿ? 425 ರೂಪಾಯಿ ಆಯ್ತು. 425 50 ಕೆಜಿಗಲ್ಲ? 50 ಕೆಜಿ 50 ಕೆಜಿಗೆ. ಓಕೆ. ಎಷ್ಟು ಚೀಲ? ಹಾ, ಎಷ್ಟು ಚೀಲ? 19 ಚೀಲ. ಸರ್ ನಮಸ್ತೆ. ಶುಂಠಿ ವ್ಯಾಪಾರ ಮುಗೀತಾ ಸರ್? ಎಷ್ಟೊತ್ತಿಗೆ ಶುರು ಆಗುತ್ತೆ? 6 ಗಂಟೆಗೆ ಶುರು ಆಯ್ತು. ಹಾಗಾದ್ರೆ ಈ ಮಾರ್ಕೆಟ್ ಅಲ್ಲಿ ಫಸ್ಟ್ ಶುಂಠಿ ಹರಾಜ್ ನಡೆಯುತ್ತೆ, ಆಮೇಲೆ ಆಲೂಗೆಡ್ಡೆ, ಆಮೇಲೆ 8ವರೆಗೆ ಹರಾಜು. ಹೇಗ್ ನಡೀತು ಇವತ್ತು ವ್ಯಾಪಾರ? ಗಿರಾಕಿಲ್ಲ ಯಾರು ಇಲ್ವಾ? ನೀವು ನೋಡ್ತಾ ಇದ್ದೀರಲ್ಲ ಗಿರಾಕಿ ಎಲ್ಲಿದೆ. ಈ ಮಾರ್ಕೆಟ್ ಅಲ್ಲಿ ಹೆಚ್ಚು ಬಿಸ್ನೆಸ್ ನಡೀತಾ ಇರೋದು ಆಲೂಗೆಡ್ಡೆ ಮತ್ತು ಈರುಳ್ಳಿದು. ಶುಂಠಿದು ಇವತ್ತು ಅಷ್ಟಿಲ್ಲ. ಸೊ ಎನಿವೇಸ್, ಶುಂಠಿ ವ್ಯಾಪಾರ ಮಾಡ್ತಿರೋರ ಹತ್ರ ಹೆಚ್ಚು ಮಾತಾಡಕ್ ಆಗ್ತಿಲ್ಲ, ಯಾಕಂದ್ರೆ ಅವರಿಗೆ ವ್ಯಾಪಾರ ಇಲ್ಲ ಅನ್ನೋದು ಒಂದು ಬೇಜಾರಿದೆ. ಮತ್ತೆ ಬಿಸಿಲು ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆ ಸರ್ ಬೇಜಾರಲ್ಲಿದ್ದೀರಾ ಅಂತ ಕೇಳಿದಾಗ ಯಾರು ಬಂದಿಲ್ಲ ವ್ಯಾಪಾರ ಮಾಡೋರು ಅಂತ. ಇಲ್ಲಿ ಹೆಚ್ಚು ವ್ಯಾಪಾರ ನಡೀತಾ ಇರೋದು ಆಲೂಗೆಡ್ಡೆ ಮತ್ತೆ ಈರುಳ್ಳಿ. ಈಗ ನಾವು ಶುರು ಮಾಡಿದ್ದೆ ಈರುಳ್ಳಿ ಮಾರ್ಕೆಟ್ ಇಂದ. ಅಲ್ಲೋಗಿ ನೋಡೋಣ ಈರುಳ್ಳಿ ಮಾರ್ಕೆಟ್ ಅಥವಾ ಈರುಳ್ಳಿ ಹರಾಜು ನಡೆಯೋ ಪ್ರಕ್ರಿಯೆ ಶುರು ಆಗಿರುತ್ತೆ. ಹರಾಜು ಹೇಗ್ ಮಾಡ್ತಿದ್ದಾರೆ, ಎಷ್ಟಕ್ಕೆ ಹೋಗ್ತಾ ಇದೆ ನೋಡಿ ಈ ವಿಡಿಯೋನ ಮುಗಿಸೋಣ. ಇದು ಬೆಂಗಳೂರಲ್ಲಿರೋ APMC ಈರುಳ್ಳಿ, ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ ಮಾರ್ಕೆಟ್. ರಾತ್ರಿ ತನಕ ಇಲ್ಲೇ ಇರ್ತೀರಾ? ರಾತ್ರಿ 8 ಗಂಟೆ ತನಕ ನಡೆಯುತ್ತಾ? ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಾ? ನಿಮಗೆ ಸಂಬಳ ವಾರಕ್ಕೇನಾ ಅಥವಾ ವಾರಕ್ಕೂ? ತಿಂಗಳಿಗೊಮ್ಮೆ? ಅವರು ಆಸಾಮಿ ಬರ್ತಾರಲ್ವಾ ವ್ಯಾಪಾರವರು, ಅವ್ರು ಏನಾದ್ರು ನಮ್ಗೆ ಕೊಡ್ತಾರೆ. ಕೆಲವರು ಹೇಳ್ತಾರೆ ಸಂಬಳ ಕೊಡ್ತಿದ್ದಾರೆ ಅಂತ. ಯಾವುದೋ ಒಂದು ಅಂಗಡಿ ಕೊಡ್ತಾರೆ, ಒಂದೊಂದು ಅಂಗಡಿ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಅಂಗಡಿ ಮೇಲೆ ಡಿಫ್ರೆಂಟ್. ಇದರಲ್ಲಿ ಒಂದೊಂದು ಮರ ಕೊಡ್ತಾರೆ ಆಲೂಗೆಡ್ಡೆನ ನೀವು ಅದನ್ನ ಮಾರ್ಕೊಂತೀರಾ? ಹೌದೌದು ಹೌದು. ಆಕ್ಚುಲಿ ಈ ಮಾರ್ಕೆಟ್ ಅಲ್ಲಿ ಲೇಡೀಸ್ ಕೆಲಸ ಮಾಡ್ತಿದಾರಲ್ಲ, ಬೆಳಿಗ್ಗೆ ಬರ್ತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಗ್ರೇಡಿಂಗ್ ಮಾಡ್ತಾರೆ. 450 ರೂಪಾಯಿ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ 50 ರೂಪಾಯಿ 50 ರೂಪಾಯಿ 1 ಸರಿ 2 ಸರಿ 400 ರೂಪಾಯಿ 400 ರೂಪಾಯಿ ಹಾಕಿ ನಾವು 20 ಹಾಕಿ ಹೋಗ್ಲಿ 20 ಹಾಕಿ 100 ಕೊಡ್ರು ತಗೊಂಡೋಗಿರ ನೀವು 100 ರೂಪಾಯಿ ಕೊಡ್ರು ತಗೊಂಡೋಗಿರ ನೀವು ಮಾಡಲ್ಲಿ 1000 ರೂಪಾಯಿ 400 ಆಲ್ರೆಡಿ ಬೇಡ ಏ ರೈತರಿಗೆ ಏನು ಸಿಗುತ್ತೆ 300 ರೂಪಾಯಿ ಬಾಡಿಗೆ 300 ರೂಪಾಯಿ ಬಾಡಿಗೆ 150 ರೂಪಾಯಿ ಈ ಚೀಲ 35 ರೂಪಾಯಿ ಇಲ್ಲಿ ಕೇಳ್ರಿ ಚೀಲ 35 ರೂಪಾಯಿ ಕೆಲಸ ಮಾಡೋರಿಗೆ ಇಷ್ಟು ನಮ್ಗೆ 200 ರೂಪಾಯಿ ಲಾಸ್ ಆಗುತ್ತೆ ಮೂಟೆಗೆ 200 ರೂಪಾಯಿ ಲಾಸ್ ಇಲ್ಲ ಆಗ್ತದೆ ಡಿಮ್ಯಾಂಡ್ ಇಲ್ಲ ಅಲ್ವಾ 3000 किलोमीटर से आगे आलू ಆಕ್ಷನ್ ಆಯ್ತಾ? ಎಷ್ಟು ಫೈನಲ್ ಆಯ್ತು? 450. ಈಗ ಇದು ತಗೊಂಡೋಗಿ ವ್ಯಾಪಾರ ಮಾಡ್ತೀರಾ ಅಥವಾ ಏನು ಹೋಟೆಲ್ ಅಥವಾ ಹೆಂಗೆ? ಎಷ್ಟು ಕೊಡ್ತೀರಾ? ಅದು ಹೇಳಂಗಿಲ್ಲ. 16 ಕೊಡ್ತೀರಾ? ಸೊ ಇದು ಆಲೂಗೆಡ್ಡೆ ಹರಾಜು ಮಾರುಕಟ್ಟೆ ಸದ್ಯಕ್ಕಾಗಿದ್ದು. ನಾವು ಅಲ್ಲಿ ಹೋಗೋಣ. ಅಲ್ಲಿ ಈರುಳ್ಳಿ ಹರಾಜು ಹಾಕ್ತಾರೆ, ಎಷ್ಟಕ್ಕೆ ತಂದಿದ್ರು, ಎಷ್ಟಕ್ಕೆ ಮಾರ್ತಾರೆ, ತಂದ ರೈತರಿಗೆ ಏನು ಸಿಗ್ತಾ ಇದೆ. ನನಗೆ ಆ್ಯಕ್ಚುಲಿ ಇಲ್ಲಿ ರೈತರನ್ನ ಫೋಕಸ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಮಾರೋರು ಎಷ್ಟಕ್ಕೆ ಮಾರ್ತಾರೆ ಅಂತ ಸ್ವಲ್ಪ ವ್ಯತ್ಯಾಸನೂ ಗೊತ್ತಾಗುತ್ತೆ. ಸೊ ನೋಡೋಣ ಬನ್ನಿ.